ನಮಸ್ಕಾರ ಎಲ್ರಿಗೂ. ಇದು ನಿಮ್ಮ ಜಯಂತ್. ಜಗತ್ಪ್ರಸಿದ್ಧವಾದ ವೈರಾಗ್ಯ ಶತಕಮೆಂಬ ಕಾವ್ಯವನ್ನು ಯಾರು ಬರೆದರು ಎಂಬ ಕಥೆಯನ್ನು ನಾನು ಇವತ್ತು ನಿಮಗೆ ಹೇಳಲು ಬಂದಿದ್ದೇನೆ. ಈ ಸುಂದರವಾದ ಕಥೆಯನ್ನು ಒಮ್ಮೆ ಕೇಳಿ. ಉಜ್ಜಯಿನಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಭರತರಿಹಾರಿ. ಅವನಲ್ಲಿ ತುಂಬ ಶ್ರೀಮಂತಿಕಿತ್ತು. ಅದರ ಜೊತೆಗೆ ಹೆಣ್ಣಿನ ಚಟ, ಕುಡಿಯುವ ಚಟ, ಎಲ್ಲ ಚಟಗಳು ಅವನಲ್ಲಿತ್ತು. ಜೀವನವನ್ನು ತುಂಬ ಸುಖದಲ್ಲಿ ಕಳೆಯುತ್ತಿದ್ದ. ಒಂದು ದಿವಸ ಕಾಡಿಗೆ ಬೇಟೆಯಾಡಲೆಂದು ಹೋಗುತ್ತಾನೆ. ಕಾಡಿನ ಮಧ್ಯೆ ಹೋಗುವಾಗ ಅವನಿಗೆ 2 ಜಿಂಕೆ ಕಾಣಿಸುತ್ತದೆ. ಒಂದೇ ಬಾಣದಿಂದ ಆ ಗಂಡು ಜಿಂಕೆಯನ್ನು ಹೊಡೆದು ಹಾಕುತ್ತಾನೆ. ಆ ಗಂಡು ಜಿಂಕೆ ಅಲ್ಲೇ ಸತ್ತು ಹೋಗುತ್ತದೆ. ಆದರೆ ಬದಿಯಲ್ಲಿದ್ದ ಹೆಣ್ಣು ಜಿಂಕೆ ಹೆದರಿ ಓಡಿ ಹೋಗುವುದಿಲ್ಲ. ಅದು ಆ ಗಂಡು ಜಿಂಕೆಯ ಸುತ್ತನೇ ಸುತ್ತುತ್ತಿರುತ್ತದೆ. ಆಗ ರಾಜ ಇನ್ನೊಂದು ಬಾಣ ತೆಗೆದು ಹೊಡೆಯುವಷ್ಟರಲ್ಲಿ ರಾಜನ ಮನಸ್ಸಲ್ಲಿ, ನಾನು ಸಾಯುತ್ತೇನೆಂದು ತಿಳಿದಿದ್ದರೂ ತನ್ನ ಗಂಡನನ್ನು ಬಿಟ್ಟು ಹೋಗುತ್ತಿಲ್ಲವೇ ಎಂದು ಆಶ್ಚರ್ಯದಿಂದ ನಿಂತುಬಿಟ್ಟನು. ಹಾಗೆಯೇ ಬೇಟೆಯಿಂದ ಹಿಂದೆ ಬರುವಾಗ ಅವನ ಸೈನಿಕರಲ್ಲಿ ಒಬ್ಬನಿಗೆ ಹಾವು ಕಚ್ಚಿ ಅವನು ಅಲ್ಲೇ ಸಾಯುತ್ತಾನೆ. ಯಾವಾಗ ಈ ವಿಷಯ ಅವನ ಹೆಂಡತಿಗೆ ತಿಳಿಯುತ್ತದೋ ಆ ಕ್ಷಣನೇ ಹೆಂಡತಿ ಓಡಿ ಬಂದು ಚಿತೆಯಲ್ಲಿದ್ದ ತನ್ನ ಗಂಡನನ್ನು ನೋಡಿ ತಾನೂ ನಿಮ್ಮ ಜೊತೆ ಬರುವೆನೆಂದು ಓಡಿ ಚಿತೆಯ ಮೇಲೆ ಹಾರಲು ಪ್ರಯತ್ನಿಸುತ್ತಾಳೆ. ಆಗ ಅಲ್ಲೇ ಇದ್ದ ಜನಗಳು ಕಷ್ಟಪಟ್ಟು ಅವಳನ್ನು ಹಿಂದೆ ತರುತ್ತಾರೆ. ಇದನ್ನೆಲ್ಲ ನೋಡಿದ ರಾಜನಿಗೆ ಮನಸ್ಸಲ್ಲಿ ಏನೋ ತಳಮಳ, ಏನೋ ವಿಷಯ ಕಾಡಿದ ಹಾಗೆ, ಏನೋ ಕಳೆದುಕೊಂಡ ಹಾಗೆಯೇ ಮನೆಗೆ ಬಂದವ ತನ್ನ ಹೆಂಡತಿಯಾದ ಪಿಂಗಾಳನ ಮುಂದೆ ಆ ಜಿಂಕೆ ಮತ್ತು ಆ ಹೆಂಗಸಿನ ಕಥೆಯನ್ನು ಹೇಳುತ್ತಾನೆ. ನನಗೆ ಏನೂ ಅರ್ಥವಾಗುತ್ತಿಲ್ಲ ಪಿಂಗಾಳ ಎಂದು ಹೇಳುತ್ತಾನೆ. ಆಗ ಪಿಂಗಾಳ ಹೇಳುತ್ತಾಳೆ, ಸ್ವಾಮಿ, 2 ಹೃದಯಗಳು ಒಟ್ಟಿಗೆ ಬೆರೆತಿದ್ದರೆ ಆ ಹೃದಯವು ಒಂದನ್ನು ಬಿಟ್ಟು ಇನ್ನೊಂದು ಇರಲಾರದು. ಓಹೋ, ಹಾಗೆಯೇ ಎಂದು ಹೇಳಿ ಆ ರಾತ್ರಿ ಮಲಗುತ್ತಾನೆ. ಆದರೆ ಆ ವಿಷಯ ಇನ್ನೂ ಅವನ ಮನಸ್ಸಲ್ಲಿ ಕೊಳೆಯುತ್ತಿರುತ್ತದೆ. 2 ದಿವಸ ಆದ ಮೇಲೆ ತನ್ನ ಹೆಂಡತಿ ಪಿಂಗಾಳ ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಾಳೆ ಎಂದು ತಿಳಿಯುವ ಕುತೂಹಲ ಅವನಿಗೆ ಮೂಡುತ್ತದೆ. ಅಲ್ಲೇ ಇದ್ದ ಸೈನಿಕರನ್ನು ಕರೆದು ಜಿಂಕೆಯ ರಕ್ತದಿಂದ ತನ್ನ ವಸ್ತ್ರವನ್ನು ಹಿಂಡಿ ಈ ರಕ್ತಭರಿತ ವಸ್ತ್ರವನ್ನು ತನ್ನ ಹೆಂಡತಿಗೆ ಕೊಟ್ಟು, ನಿಮ್ಮ ಗಂಡ ಬೇಟೆಯಾಡುವ ಸಮಯದಲ್ಲಿ ಹುಲಿಯ ಬಾಯಿಗೆ ಸಿಕ್ಕಿ ಸತ್ತು ಹೋದರೆಂಬ ವಿಷಯವನ್ನು ಮುಟ್ಟಿಸಿ ಬಾ ಎಂದು ಕಳಿಸಿಕೊಡುತ್ತಾನೆ. ಹಾಗೆಯೇ ಬಂದ ಸೈನಿಕ, ಮಾತೆ, ರಾಜ ಇನ್ನಿಲ್ಲ. ರಾಜ ಹುಲಿಯ ಬಾಯಿಗೆ ಸಿಕ್ಕಿ ಸತ್ತು ಹೋದರು ತಾಯೇ ಎಂದು ಕಣ್ಣೀರಿಟ್ಟು ಹೇಳುತ್ತಾನೆ. ಅವನ ಮಾತನ್ನು ಕೇಳಿ ಪಿಂಗಾಳಲಿಗೆ ಸಹಿಸಲಾರದ ದುಃಖ ಉಂಟಾಗುತ್ತದೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಜನ ಬಟ್ಟೆಯನ್ನು ನೆಲದ ಮೇಲೆ ಹಾಕಿ ತಾನೂ ಆ ಬಟ್ಟೆಯ ಮೇಲೆ ಮಲಗಿ 10 ನಿಮಿಷದ ಒಳಗೆ ಅವಳು ತನ್ನ ಜೀವವನ್ನು ತ್ಯಜಿಸುತ್ತಾಳೆ. ಇದನ್ನು ಕಂಡು ರಾಜನಿಗೆ ಸಹಿಸಲಾರದ ದುಃಖ ಉಂಟಾಗುತ್ತದೆ. ನನ್ನನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ ನನ್ನ ದೇವತೆ ನನ್ನ ಬದಿಯಲ್ಲೇ ಇದ್ದಳು, ಆದರೆ ನನಗೆ ತಿಳಿಯಲಾಗಲಿಲ್ಲ. ಅವಳನ್ನು ಪರೀಕ್ಷೆ ಮಾಡುವ ನಿಟ್ಟಿನಲ್ಲಿ ಅವಳನ್ನೇ ಕಳೆದುಕೊಂಡು ಬಿಟ್ಟೆನಲ್ಲ ಎಂಬ ದುಃಖದಿಂದ ರಾಜ ರಾಜ್ಯವನ್ನೇ ತ್ಯಜಿಸಿ ಕಾಡಿಗೆ ಹೋಗುತ್ತಾನೆ. ಕಾಡಿನಲ್ಲಿ ಸ್ವಾಮಿಯಾಗಿ ಪರಿವರ್ತನೆ ಆಗುತ್ತಾನೆ. ಆ ಕಾಡಿನಲ್ಲೇ ಕುಳಿತು ವೈರಾಗ್ಯ ಶತಕಮೆಂಬ ಶ್ರೇಷ್ಠ ಗ್ರಂಥವನ್ನು ಬರೆಯುತ್ತಾನೆ. ಇಂದಿಗೂ ಜಗತ್ತಿನಲ್ಲಿ ವೈರಾಗ್ಯ ಶತಕಮೆಂಬ ಗ್ರಂಥವು ಪ್ರಸಿದ್ಧವಾಗಿದೆ. ಧನ್ಯವಾದ.